ನಮಸ್ಕಾರಗಳು ಬಂಧು ಮಿತ್ರರೇ. ಇಂದಿನ ಸಂಚಿಕೆಯಲ್ಲಿ ನಾವು ರಾಘವೇಂದ್ರ ತೀರ್ಥರು ಹುಟ್ಟಿದ ವರ್ಷ ಮತ್ತು ಪ್ರಸಿದ್ಧವಾದ ಮಹಾನಕ್ಷತ್ರದ ಬಗ್ಗೆ ತಿಳಿದುಕೊಂಡೆವು. ಈ ಅಧ್ಯಯನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರು ಮತ್ತು ಅವರ ಮುಂದಿನ ಜೀವನ ಹೇಗಿತ್ತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಃ ಕಲ್ಪವೃಕ್ಷಾಯ ನಮತಃ ಕಾಮಧೇನುವೆ. ತಿಮ್ಮಣ್ಣಾಚಾರ್ಯರ ಮಗನಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ಈ ಬಾಲಕನು ಮುಂದೆ ಶ್ರೀನಿವಾಸ ದಯೆಯಿಂದ ಶ್ರೀ ಶ್ರೀನಿವಾಸನಂತೆ ಸಮಸ್ತ ಜನರಿಂದ ವಂದ್ಯನಾಗಲಿ ಎಂದು ತಂದೆಯಾದ ತಿಮ್ಮಣ್ಣಾಚಾರ್ಯರು ಮಗುವಿಗೆ ವೆಂಕಟನಾಥ ಎಂದೇ ನಾಮಕರಣ ಮಾಡಿದರು. ಪರದೇವತೆಯಾದ ಶ್ರೀ ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟಿದ ಮಗುವಿನ ತಂದೆ ವೆಂಕಟನಾಥನೆಂಬ ಹೆಸರು ಅನ್ವರ್ಥಕವಾಗಿತ್ತು. ನೋಡುವವರ ನೋಟವನ್ನು ಆಕರ್ಷಿಸುವ ಆಕರ್ಷಕ ರೂಪವುಳ್ಳ ಆ ಮಗುವಿನ ಸುಂದರ ರೂಪ ಎಂತಹವರನ್ನು ಮುಗ್ಧರನ್ನಾಗಿ ಮಾಡುತ್ತಿತ್ತು. ಆ ಸೇತು ಹಿಮಾಲಯ ಮತ್ತು ದ್ವಾರಕೆಯಿಂದ ಮಾನಸ ಸರೋವರದ ಎಲ್ಲ ಸ್ಥಾನಗಳಲ್ಲಿರುವ ಸರ್ವರಿಂದಲೂ ಒಂದೇ ಜ್ಞಾನದ ಶ್ರೀನಿವಾಸನಂತೆ ಈತನೂ ಕೂಡ ವಂದ್ಯನಾಗಲೆಂದು ಆ ರೀತಿ ಹೆಸರಿಟ್ಟರೆಂದು ಜ್ಞಾನಿಗಳು ಮಾತನಾಡುತ್ತಿದ್ದರು. ಇಂತಹ ದೈವಿಕ ಕೃಪೆಯುಳ್ಳ ವೆಂಕಟನಾಥನ ಬಾಲಲೀಲೆಗಳ ಬಗ್ಗೆ ಹೇಳುವುದೇನಿದೆ? ಅತ್ಯದ್ಭುತವಾದ ಘಟನೆಗಳು ನಿತ್ಯವೂ ಜರುಗುತ್ತಿದ್ದವು. ಅಂಬೆಗಾಲಿಡುವ ಮಗು 4 ಪಾದಗಳುಳ್ಳ ಧರ್ಮಾಕೃತಿಯಾದ ವೃಷಭವನ್ನು ಹೋಲುವ ಆ ಭಂಗಿ ನಿಜವಾಗಿಯೂ ಈತನು ಧರ್ಮದೇವತೆಯೇ ಮೂರ್ತಿವಂತನಾಗಿ ಬಂದಿರುವನೋ ಎನ್ನುವಂತೆ ಕಾಣುತ್ತಿತ್ತು. ಮಗು ವೆಂಕಟನಾಥನಿಂದ ನಡೆಯುವ ಆಶ್ಚರ್ಯಕರ ಘಟನೆಗಳನ್ನು ಕಂಡು ತಂದೆ ತಾಯಿಗಳು ಸಂತೋಷದಿಂದ ಮನ ಉಬ್ಬಿ ಮೈಮರೆಯುತ್ತಿದ್ದರು. ದಿನ ದಿನ ಬೆಳೆಯುತ್ತಿರುವ ಮುದ್ದಿನ ಕೂಸಿಗೆ ತಂದೆ ಬ್ರಾಹ್ಮಣರಿಗೆ ಆಗಬೇಕಾದ ಷೋಡಶ ಕರ್ಮಗಳನ್ನು ಒಂದೊಂದಾಗಿ ಮಾಡಲು ತೊಡಗಿದರು. ವಿಜೃಂಭಣೆಯಿಂದ ಶುಭ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ಅನ್ನಪ್ರಾಶನ ಮಾಡಿದರು. ವೆಂಕಟನಾಥನಿಗೆ 3 ವರ್ಷ ತುಂಬಲು ಚೌಲ ಸಂಸ್ಕಾರ ಮಾಡಿದರು. ನಂತರ ಶುಭ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸ ಮಾಡಲು ಇಚ್ಛಿಸಿ ವೆಂಕಟನಾಥನಿಗೆ ಮರಳಿನ ಮೇಲೆ ಓಂಕಾರವನ್ನು ಬರೆದು ಅದನ್ನು ತಾವು ಪೂಜಿಸಿ ವೆಂಕಟನಾಥನ ಕೈಯಿಂದ ಪೂಜೆ ಮಾಡಿಸಿದರು. ವೆಂಕಟನಾಥನನ್ನು ಹತ್ತಿರ ಕೂಡಿಸಿಕೊಂಡು ಓಂಕಾರವನ್ನು ತೋರಿಸುತ್ತಾ ಇದನ್ನು ಓಂ ಎಂದು ಹೇಳುತ್ತಾ ತಿದ್ದು ಎಂದರು. ಹಾಗೆ ಅವನು ಅಕ್ಷರವನ್ನು ತಿದ್ದುತ್ತಿರಲು ಇದು ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದ ಶ್ರೀಹರಿಯನ್ನು ತಿಳಿಸುತ್ತದೆ ಎಂದು ಆಚಾರ್ಯರು ಹೇಳಿದಾಗ ಚಿರಂಜೀವಿ ವೆಂಕಟನಾಥನು, ಅಪ್ಪ, ಇಷ್ಟು ಚಿಕ್ಕ ಅಕ್ಷರ ಅಷ್ಟು ದೊಡ್ಡವಾದ ಗುಣಪೂರ್ಣನಾದ ಶ್ರೀಹರಿಯನ್ನು ಹೇಗೆ ತಿಳಿಸುತ್ತದೆ ಎಂದು ಪ್ರಶ್ನೆ ಮಾಡಿ ಎಲ್ಲರಲ್ಲೂ ಆಶ್ಚರ್ಯಪಡಿಸಿದನು. ಅವನ ಬುದ್ಧಿಯ ತೀಕ್ಷ್ಣತೆಯನ್ನು ನೋಡಿದ ಬಂಧು ಜನರು ಇವನು ಸಾಮಾನ್ಯನಲ್ಲ, ದೇವಾಂಶ ಸಂಭೂತನೇ ಇರಬೇಕು ಎಂದು ಆಶ್ಚರ್ಯಪಟ್ಟರು. ವೆಂಕಟನಾಥನು 1 ವರ್ಷದಲ್ಲೇ ತನ್ನ ಪ್ರಗಾಢ ಪ್ರತಿಭೆಯಿಂದ ಸಂಸ್ಕೃತ, ಕನ್ನಡಾದಿ ಅನೇಕ ಭಾಷೆಗಳಲ್ಲಿ ವಾಕ್ಯರಚನೆ, ಸಮಗ್ರ ಅಮರಕೋಶ, ಶಬ್ದ, ಸಮಾಸ, ಕ್ರಿಯಾಪದಗಳು, ಸ್ತೋತ್ರ ಮಂತ್ರಗಳಲ್ಲಿಯೂ ಪ್ರವೀಣನಾದನು. ವೆಂಕಟನಾಥನ ಪ್ರಾಥಮಿಕ ವಿದ್ಯಾಭ್ಯಾಸ ತಿಮ್ಮಣ್ಣಾಚಾರ್ಯರ ಪುತ್ರಿಯಾದ ವೆಂಕಟಾಂಬೆಯ ವಿವಾಹವನ್ನು ಮಹಾಪಂಡಿತರಾದ ಸದ್ಗುಣಕನಿಯಾದ ಕಾಶ್ಯಪ ಗೋತ್ರದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ವಿವಾಹ ಮಾಡಿದರು. ಹೀಗೆ ಕೊಂಚ ಕಾಲ ಕಳೆಯುತ್ತಿರಲು ತಂದೆ ತಿಮ್ಮಣ್ಣಾಚಾರ್ಯರು ಹರಿಧಾನ್ಯ ಪರಾಯಣರಾದರು. ಆಗ ಅಣ್ಣನಾದ ಗುರುರಾಜಾಚಾರ್ಯರು ವೆಂಕಟನಾಥನ ಉಪನಯನವನ್ನು ಶುಭ ಮುಹೂರ್ತದಲ್ಲಿ ಬಂಧು ಬಳಗದವರಿಂದ ಕೂಡಿಕೊಂಡು ನೆರವೇರಿಸಿದರು. ತಂದೆಯ ಆಶಯದಂತೆ ತಮ್ಮನಾದ ವೆಂಕಟನಾಥನಿಗೆ ಉತ್ತಮ ವಿದ್ಯೆಯನ್ನು ಕಲಿಸಿ ಮಹಾಪಂಡಿತನನ್ನಾಗಿ ಮಾಡಲು ಆಲೋಚಿಸಿದರು.
ಅಕ್ಕನ ಮನೆಯಲ್ಲಿ ಭಾವನಾದ ಲಕ್ಷ್ಮೀನರಸಿಂಹಾಚಾರ್ಯರ ಶಿಷ್ಯನಾಗಿ ವೆಂಕಟನಾಥನು ವೇದ ಶಾಸ್ತ್ರಾಧ್ಯಯನ ಮಾಡುವಂತೆ ಕಳುಹಿಸಿದರು. ಅದೇ ಪ್ರಕಾರ ಚತುರ್ಮತಿಯಾದ ವೆಂಕಟನಾಥನು ವಿವಿಧ ವೇದಾಂತಗಳನ್ನು ಓದುತ್ತಾ ಅನಧ್ಯ ನದಿಗಳಲ್ಲಿ ಕಾವ್ಯಗಳನ್ನು ಅಭ್ಯಾಸ ಮಾಡುತ್ತಾ ಪ್ರತಿಭುಳ್ಳವನಾದುದರಿಂದ ಬಹುಬೇಗ ವೇದಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಜ್ಞಾನ ಸಂಪಾದಿಸಿದನು. ಅಕ್ಕನ ಮಕ್ಕಳಾದ ಕವಿ ತಿಲಕ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯ ಮಹಾಕಾವ್ಯದಲ್ಲಿ ವೆಂಕಟನಾಥನು ಅಧ್ಯಯನ ಮಾಡುವಾಗ ನಿಘಂಟು ನಾನಾಲಿಪಿ ಲಬ್ಧ ಪುಣ್ಣಂ ಎಂದು ತಾವು ಕಣ್ಣಾರೆ ಕಂಡ ಅನುಭವವನ್ನು ಬರೆದಿದ್ದಾರೆ. ಅಂದರೆ ಕೇವಲ ಅಮರಕೋಶ ಒಂದೇ ಅಲ್ಲದೆ ಅನೇಕ ಕೋಶಗಳ ತಲಸ್ಪರ್ಶ ಜ್ಞಾನವನ್ನು ಸಂಪಾದಿಸರೆಂದು ತಿಳಿಸುತ್ತಾರೆ. ವ್ಯಾಕರಣ, ಮೀಮಾಂಸಾ, ತರ್ಕ, ವೇದಾಂತ ಶಾಸ್ತ್ರಗಳ ಪ್ರಾಥಮಿಕ ಪಾಠಗಳನ್ನು ನಿತ್ಯವೂ ಅಭ್ಯಾಸ ಮಾಡುತ್ತಿದ್ದರು. ಅನಧ್ಯಯನ ದಿನಗಳಲ್ಲಿ ಕಾವ್ಯಗಳಾದ ಮಣಿಮಂಜರಿ, ಸುಮಧ್ವನಿ ವಿಜಯ ಇತ್ಯಾದಿ ಕಾವ್ಯಗಳಲ್ಲಿಯೂ ವ್ಯಾಸಯೋಗಿ ಚರಿತೆ ಮೊದಲಾದ ಗದ್ಯ ಗ್ರಂಥಗಳನ್ನು, ಶ್ರೀ ಸುಧೀಂದ್ರ ಗುರುಗಳಿಂದ ರಚಿತವಾದ ನಾಟಕ, ಅಲಂಕಾರ ಗ್ರಂಥಗಳನ್ನು ಸಮಗ್ರವಾಗಿ ಅಕ್ಷರಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಏಕಸಂತಗ್ರಾಹಿಯಾದ ವೆಂಕಟನಾಥರು ಹೀಗೆ ಅಧ್ಯಯನ ಮಾಡಿದ ಯಾವ ಗ್ರಂಥವನ್ನು ಯಾವಾಗ ಕೇಳಿದರೂ ಮುಖತುದ್ಗತವಾಗಿ ಚಾಚು ತಪ್ಪದಂತೆ ಒಪ್ಪಿಸುತ್ತಿದ್ದರು. ಹಾಗೆಯೇ ಆಟ ಪಾಠಗಳಲ್ಲೂ ವೆಂಕಟನಾಥರು ಬಹು ಮುಂದಿದ್ದರು. ಅವರು ಉಕ್ಕಿ ಹರಿಯುವ ನೀರುಳ್ಳ ನದಿ ಪ್ರವಾಹದಲ್ಲೂ ಲೀಲಾಜಾಲವಾಗಿ ಎದುರು ಈಜುವುದು ನೋಡಿದರೆ ಮುಂದೆ ವೇದಾಂತ ಮಾರ್ಗದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ನಿಭಾಯಿಸುವ ಚಾಕಚಕ್ಯತೆ ಇರುವಿಕೆಯನ್ನು ತೋರುತ್ತಿತ್ತು. ಸಹಪಾಠಿಗಳೊಂದಿಗೆ ಚಡುಗಾಡು, ಕಬಡ್ಡಿ ಆಟದಲ್ಲಿ ವರದೆ ಮೇಲುಕೈ, ಏಕೆಂದರೆ ಉಸಿರು ಬಿಗಿ ಹಿಡಿದು ಆಡುವುದೇ ಇದರಲ್ಲಿ ಮುಖ್ಯ. ವೆಂಕಟನಾಥರು ಪ್ರಾಣಾಯಾಮದಲ್ಲಿ ಪ್ರವೀಣನಾದದ್ದರಿಂದ ಲೀಲಾಚಾಲವಾಗಿ ಗೆಲ್ಲುತ್ತಿದ್ದರು. ಮಹತ್ವದ ವಿದ್ಯೆಗಾಗಿ ಶ್ರೀ ಸುಧೀಂದ್ರರಲ್ಲಿ ಬಂದರು. ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬಂದ ವೆಂಕಟನಾಥರು ಪ್ರಾತಃ ಕಾಲದಲ್ಲಿ ಐಹಿಕ ಮುಗಿಸಿ ವೇದಾಂತ ಶಾಸ್ತ್ರವನ್ನು, ನಂತರ ವ್ಯಾಕರಣ, ತರ್ಕಶಾಸ್ತ್ರಗಳನ್ನು, ಮಧ್ಯಾಹ್ನದಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದರು ಎಂದು ಅವರ ಓದುವ ಸಮಯ ಪಠ್ಯವನ್ನು ರಾಘವೇಂದ್ರ ವಿಜಯದಲ್ಲಿ ತಿಳಿಸುತ್ತಾರೆ. ಸ್ಪಷ್ಟವಾದ ವೇದೋಚ್ಚಾರಣೆ ಮತ್ತು ಸಂಗೀತದ ಸ್ವರಗಳ ಅಭ್ಯಾಸ ಮತ್ತು ವೀಣಾವಾದನದಲ್ಲಿ ನೈಪುಣ್ಯಗಳು ವೆಂಕಟನಾಥರಿಗೆ ಹುಟ್ಟಿನಿಂದ ಬಂದ ಆನುವಂಶಿಕ ಬಳುವಳಿಗಳೆನ್ನಬಹುದು. ಶ್ರೀ ಸುಧೀಂದ್ರ ತೀರ್ಥರಿಗೂ ಇಂತಹ ಶಿಷ್ಯ ದೊರಕಿದನೆಂದು ಅಮಿತಾನಂದವಾಯಿತು. ಆ ಕಾಲದಲ್ಲಿ ಅಧ್ಯಯನಾದಿಗಳಿಗೆ ಕಾಲಪರಿಮಿತಿಯೇ ಇರಲಿಲ್ಲ. ಅಧ್ಯಯನ ಮಾಡುವ ಶಾಸ್ತ್ರದಲ್ಲಿ ಅಸದೃಶ ಪಾಂಡಿತ್ಯ ಸಂಪಾದಿಸುವುದೇ ಗುರಿಯಾಗಿತ್ತು. ವೆಂಕಟನಾಥರಿಗೆ ಎಲ್ಲ ಶಾಸ್ತ್ರಗಳಲ್ಲೂ ಪಾಂಡಿತ್ಯ ಸಂಪಾದಿಸಿದರು. ವ್ಯಾಕರಣದಲ್ಲಿ ಹಿಡಿತ ಬಹು ಚೆನ್ನಾಗಿತ್ತು. ಆಗಿನ ಪಂಡಿತ ಮಂಡಳಿ ಕೂಡ ತಮಗಿಂತಲೂ ಶಿಷ್ಯರು ಪಂಡಿತರಾದರೆಂದರೆ ಶಿಷ್ಯಾದಿಚ್ಛೇತ್ ಪರಾಜಯ ಎಂಬಂತೆ ಶಿಷ್ಯರಿಂದ ಸೋತರು ಸಂತೋಷಪಟ್ಟು ಹರಿಸುತ್ತಿದ್ದರು. ಅಂದರೆ ಶಿಷ್ಯನಿಂದ ಸೋಲನ್ನು ಒಪ್ಪಿಕೊಳ್ಳುವ ವಿಶಾಲ ಮನೋಭಾವದವರು ಆಗಿನ ವಿದ್ವಾಂಸರು. ಹೀಗೆ ಕಾಲ ಕಳೆಯುತ್ತಿರಲು ವೆಂಕಟನಾಥನಿಗೆ ತಾರುಣ್ಯ ಪ್ರಾಪ್ತವಾಯಿತು. ದೈವಾಂಶನಾದಿದ್ದರಿಂದ ಆತನ ಸೌಂದರ್ಯ ನವಮನ್ಮಥಾಕೃತಿಯೇ ಆಗಿತ್ತು. ಅಷ್ಟು ವೇದಾಂತ ಪರಾಂಗತನಾಗಿದ್ದರೂ ಸಕಲ ಕಲೆಗಳಲ್ಲೂ ಮಹೋನ್ನತ ವಿದ್ವತೆ ಇದ್ದರೂ ಸಗುಣಶಾಲಿಯಾದ ಆತನಲ್ಲಿ ಎಳ್ಳಷ್ಟು ಅಹಂಕಾರವಿರಲಿಲ್ಲ. ಅಲ್ಲದೆ ವಿನಯ ವಿಧೇಯತೆಗಳೇ ಮೂರ್ತಿ ಭವಿಸಿದಂತೆ ಕಾಣುತ್ತಿದ್ದವನು ಈತನಿಗೆ ಹೊಸದಾಗಿ ಬಂದ ನವೂರಾದ ಗಡ್ಡ ಮೀಸೆಗಳು ಮುಖದಲ್ಲಿರುವ ವೇದರಾಶಿಗಳ ನಿಧಿಗೆ ಸಂಕೋಲೆಯನ್ನು ಹಾಕಿದಂತೆ ಕಾಣುತ್ತಿತ್ತು. ನಮ್ಮ ಪ್ರಾಚೀನ ಪರಂಪರೆ ಎಂದರೆ ತಾನು ಓದುವುದು ಅಲ್ಲದೆ ತನಗಿಂತ ಕಿರಿಯರಿಗೆ ಪಾಠ ಹೇಳುವುದು. ಈ ಪರಂಪರೆಯಲ್ಲಿರುವ ನಮ್ಮ ವೆಂಕಟನಾಥರಿಗೆ ಪಾಠ ಪ್ರವಚನಗಳಲ್ಲಿ ತುಂಬ ಪ್ರೀತಿ. ಪಾಠ ಓದುತ್ತಾ ಪಾಠಗಳನ್ನು ಹೇಳಿಕೊಡುತ್ತಾ ವೆಂಕಟನಾಥನು ಆನಂದ ಸಾಗರದಲ್ಲಿ ಕುಂಭಕೋಣ ನಗರದಲ್ಲಿ ವಾಸಿಸುತ್ತಿದ್ದರು.